ಗೈಸ್ ಇದು ನೋಡ್ರಿ ಮ್ಯಾಲಿಂತ್ರ ವ್ಯೂ ಬ್ಯಾಂಕ್ ಕಾಣ್ತೈತಿ. ಈಗ ಕೆಬಿ ಆಗೈತಿ. ನೆಕ್ಸ್ಟ್ ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಲಾಗ್. ಇವತ್ತಿನ ಲಾಗ್ ಬಂದ್ಬಿಟ್ಟು ಸ್ಪೆಷಲ್ ಅಂತ ಕೇಳ್ಬೋದು ನೀವು. ಇವತ್ತಿನ ಲಾಗ್ ಬಂದ್ಬಿಟ್ಟು ಒಂದು ಟೆಂಪಲ್ ವಿಸಿಟ್ ಗೈಸ್ ವಿತ್ ಫ್ಯಾಮಿಲಿ ಮೆಂಬರ್ಸ್. ಅಂಡ್ ಇದು ಬಂದ್ಬಿಟ್ಟು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಲಾಗ್. ಕೊನೆವರೆಗೆ ನೋಡ್ರಿ, ಹಂಗ ವಿಡಿಯೋ ಮಿಸ್ ಮಾಡಬೇಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇವತ್ತು ನಾವು ಹೋಗ್ತಿರೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೆಂಪಲ್ ಗೈಸ್. ಹಂಗೆ ಅಲ್ಲಿ ಒಂದು ನಮ್ಮ ಕಜಿನ್ಸ್ ಸ್ಪೆಷಲ್ ಆಗಿ ಎಲಿ ಪೂಜೆ ಮಾಡ್ತಿದ್ರು, ಅದಕ್ಕೋಸ್ಕರ ಹೊಂಟಿದ್ದೇವೆ. ಯಾವ ಟೆಂಪಲ್ ಏನಂತ ನಿಮಗೆ ಗೊತ್ತಾಗುತ್ತೆ ಬರ್ರಿ ಮುಂದೆ. ಈಗ ನಾನು ರೆಡಿ ಆಗಿ ಬರ್ತೀನಿ ಗಾಯ್ಸ್, ಅಲ್ಲಿ ತನಕ ವೇಟ್ ಮಾಡಿ. ಅಲ್ಲೇ ನೋಡ್ರಿ, ಈ ಥರ ಔಟ್ಫಿಟ್ ಹಾಕೊಂಡ್ರಿ ಕ್ರೇಜಾಗಿ ಹೊಂಟ್ಬಿಟ್ಟೆ ಗಾಯ್ಸ್ ನೋಡ್ರಿ. ಈಗ ಹೋಗ್ತಾ ಇರೋದು ನಾವು, ಇದು ನಮ್ಮ ಇಡೀ ಸುತ್ತಮುತ್ತನೇ ಫೇಮಸ್ ಪ್ಲೇಸ್ ಗಾಯ್ಸ್. ಇದು ಮೊದಲಗಟ್ಟೆ ಏನೋ ಆಂಜನೇಯ ಅಂತ ಆ ಬ್ರಿಡ್ಜ್ ಇತ್ತಲ್ಲ, ಆ ಬ್ರಿಡ್ಜ್ ಹತ್ರನೇ ಇರೋದು. ಈಗ ಅಲ್ಲಿ ಹೋಗ್ಬರ್ರಿ, ನಿಮಗೆ ಯಾವಾಗೂ ತೋರಿಸಿಲ್ಲ ಅದನ್ನು, ಈ ಟೈಮ್ ತೋರಿಸ್ತಾ ಇದ್ದೀನಿ. ಒಂದು ಫೈನಲ್ ನೋಡ್ರಿ ಗೈಸ್, ಈಗ ನಮ್ಮ ಫ್ಯಾಮಿಲಿ ಜೊತೆ ನಾವು ಬಂದ್ಬಿಟ್ಟು ದೇವಸ್ಥಾನ ಹತ್ರ. ಈಗ ದೇವಸ್ಥಾನ ಮುಂದೆ ಇದ್ದೀನಿ ಗೈಸ್, ಇಲ್ಲಿ ಬಂದಿದ್ದೀನಿ. ಈಗ ದೇವಸ್ಥಾನ ತೋರಿಸ್ತೀನಿ ಬರ್ರಿ. ಹಾಗೆ ನಮ್ಮ ಜೊತೆ ಯಾರು ಬಂದಿದ್ದಾರೆ ಅಂದರೆ ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ. ಅವರು ಯಾರು ಅಂತ ತೋರಿಸ್ತೀನಿ ಬರ್ರಿ. ಈಗ ನಮ್ಮ ರಾಹುಲ್ ಬಂದಿದ್ದ ಗೈಸ್ ನೋಡ್ರಿ, ವಿಡಿಯೋ ಮಾಡ್ತಾ ಇದ್ದೀನಿ, ಅಳ್ತಾ ಇದ್ದಾನೆ ಗೈಸ್, ಅದಕ್ಕೋಸ್ಕರ. ನೋಡಿ ಗೈಸ್, ನಾವು ಬಂದಿರೋ ಪ್ಲೇಸ್ ಇದೆ ಫೈನಲಿ. ಆ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಮೂನೋಡಗಲಿ ತಾಲೂಕೊಳಗೆ ಬರುತ್ತೆ, ಮದ್ಲಗಟ್ಟೆ ಅಂತ. ಫುಲ್ ಫೇಮಸ್ ಗೈಸ್ ನಮ್ಮ ಕಡೆ ಎಲ್ಲ ಇದು. ಎಸ್ಪೆಷಲಿ ಅಮಾವಾಸ್ಯೆ ಮತ್ತು ಸಾಟರ್ಡೆ ಫುಲ್ ರಶ್ ಇರುತ್ತೆ ಗೈಸ್, ಯಾಕಂದ್ರೆ ಎಲ್ಲ ಭಕ್ತಾದಿಗಳು ಬರ್ತಾರೆ. ಹಂಗೆ ಇದು ಫೇಮಸ್ ಆಗಿದೆ ಗೈಸ್ ನಮ್ಮ ಕಡೆ ಎಲ್ಲ. ಹಂಗೆ ನೋಡ್ರಿ, ನೆಕ್ಸ್ಟ್ ನಾವು ನಮ್ಮ ಬೈಕ್ನ ಇಲ್ಲೇ ನಿಲ್ಸಿದ್ವಿ ಗೈಸ್, ಇಲ್ಲೇ ನಿಲ್ಲಿಸಿ ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಈಗ ದೇವಸ್ಥಾನ ಒಳಗೆ ಹೊಂಟಿವಿ. ಬರ್ರಿ ಹೋಗಣ್ರಿ, ಹಂಗೆ ದೇವಸ್ಥಾನ ಸುತ್ತಮುತ್ತ ನೋಡ್ಕೊಂಡು ಹೋಗ್ಬರ್ರಿ ಗೈಸ್. ಇಲ್ಲಿದ್ರೆ ನೋಡ್ರಿ, ನಮ್ಮ ಜೊತೆ ಬಂದ ನಮ್ಮ ರಾಹುಲ ಫುಲ್ ಗೂಗ್ಲಿ ಮನುಷ್ಯನ ಹುಡುಗ. ಅಚ್ಚಾ ಮುರಾರ್ಜಿ ಆಗೈತಿ ಒಂದು, ಫುಲ್ ಖುಷಿ ಅದ ಹುಡುಗ. ನೋಡ್ರಿ ನಮ್ಮ ಜೊತೆ ಬಂದ. ಈಗ ಇಲ್ಲಿ ನೋಡಿ ಬರ್ರಿ, ದೇವಸ್ಥಾನ ಹೆಂಗೈತಿ ನೋಡಿ. ನೋಡ್ರಿ ಗೈಸ್, ಎಲ್ಲಿ ಹನುಮ ಇರ್ತಾನ ಅಲ್ಲಿ ಈ ವಾನರ ಸೈನ್ಯ ಗುಂಪು ಗುಂಪಾಗಿರ್ತದೆ ಅಂತ ಗೈಸ್. ಅದು ಏನೋ ಗೊತ್ತಿಲ್ಲ, ಏನಿದು ಕಾಕತಾಳಿಯೋ ಏನೋ ಗೊತ್ತಿಲ್ಲ. ಎಲ್ಲಿ ಹನುಮ ಇರ್ತಾನ ಗೈಸ್, ಅಲ್ಲಿ ವಾನರ ಸೇನೆ ಪಕ್ಕ ಇರುತ್ತೆ. ಇದನ್ನ ನೋಡ್ರಿ ದೇವಸ್ಥಾನ ಮುಂದುವಾಗ. ಇದು ಬಂದ್ಬಿಟ್ಟು ಕರೆಕ್ಟ್ ತುಂಗಭದ್ರಾ ನದಿ ದಂಡೆಯಲ್ಲಿದೆ ಗೈಸ್. ಈಗ ಬರ್ರಿ ಒಳಗಡೆ ಹೋಗಣ್ರಿ. ನೋಡ್ರಿ, ನೆಕ್ಸ್ಟ್ ಒಳಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ. ಆದರೆ ನೆಕ್ಸ್ಟ್ ನೋಡ್ರಿ, ನಮ್ಮ ಸಂಬಂಧಿಕರು ಇಲ್ಲಿ ಬಂದೇ ಬಿಟ್ರೆ. ನೆಕ್ಸ್ಟ್ ಅವರೆಲ್ಲ ದೇವ್ರ ಸುತ್ತ ಈ ದೀಮ್ಸಾರ ಅಂತ ಹಾಕ್ತಿದ್ರು, ಅದನ್ನು ಮುಗಿಸ್ಕೊಂಡು ಹೋದ್ರೆ ಆತಂದು ಸುಮ್ಮನೆ ಆಯ್ತು ಗೈಸ್. ಈ ತಮ್ಮ ಭಕ್ತಿ ಸಲ್ಲಿಸಿದಾರೆ ಗೈಸ್. ಈಗ ಹಾಗೆ ದೇವಸ್ಥಾನದ ಒಳಗಡೆನೂ ಎಲಿ ಪೂಜೆ ಅಂತ ಮಾಡಿಸಿದಾರೆ, ಅದನ್ನು ತೋರಿಸ್ತೀನಿ. ಈಗ ಇವರೆಲ್ಲ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನ ಒಳಗೆ ಹೋಗೋದು ಗೈಸ್. ಈಗ ದೇವಸ್ಥಾನ ಮುಂದ್ಗಡೆ ಇನ್ನೋಟು ನೋಡ್ಬರ್ರಿ, ಹಿಂಗೈತಿ ಗೈಸ್ ದೇವಸ್ಥಾನ ಮುಂದ್ಗಡೆ ಎಲ್ಲ ಫುಲ್ಲು ಚೆನ್ನಾಗಿದೆ ಗೈಸ್ ಒಂಥರ. ಇದು ಗಾಯ್ಸ್ ಎಲಿ ಪೂಜೆ ಅಂದರೆ ಈ ರೀತಿ ಫುಲ್ಲು ಎಲೆಗಳನ್ನು ಯೂಸ್ ಮಾಡ್ಕೊಂಡು ಈ ಥರ ರೆಡಿ ಮಾಡಿರ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಲಿ ಪೂಜೆ ಆಗಿ ಮೇಲೆ ನೆಕ್ಸ್ಟ್ ನಾನು ನಮ್ಮ ಅಣ್ಣ ಕಟ್ಕೊಂಡಿದ್ದೆ ಕಂಕಣ ಗಾಯ್ಸ್. ಇದು ನಮ್ಮ ಸಂಸ್ಕೃತಿ ಪರಂಪರೆ, ಇದು ನುಡಿಸ್ಬೇಕು ಗಾಯ್ಸ್ ಅಂತ. ಫೈನಲಿ ಗಾಯ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಆದರೆ ಶಾಕಿಂಗ್ ಆದಿತ್ತು, ಯಾಕಂದರೆ ಅಲ್ಲೇ ನೋಡ್ರಿ ಏನೋ ಗೊತ್ತಿಲ್ಲ, ಮೊನ್ನೆ ಮದುವೆಗೆ ಇವ್ರ ಮದುವೆ ಬರೋಕ್ಕಾಗಿದ್ದಲ್ಲ. ಇವ್ರು ನಮ್ಮ ಮಾಮ ನಮ್ಮ ತಂಗಿ ಗಾಯ್ಸ್. ಮೊನ್ನೆ ಇವ್ರ ಮದುವೆ ದಿವಸನೇ ಹಿಸ್ಟ್ರಿ ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ಬರೋಕ್ಕಾಗಿದ್ದಲ್ಲ. ಇಲ್ಲೇ ಅವರಿಗೆ ವಿಶ್ ಮಾಡಿ ಹಂಗೆ ಫುಲ್ ಖುಷಿ ಆದ್ರೆ ಗಾಯ್ಸ್ ವಿಶ್ ಮಾಡತ್ಲೆ. ನನಗೆ ಖುಷಿ ಆಯ್ತು ಇವ್ರು ನೋಡಿ. ಫುಲ್ ನೋಡ್ರಿ, ಇಲ್ಲಿ ದೇವಸ್ಥಾನದ ಮುಂದೆ ಇರೋ ಗಿಡದ ಮೇಲೆ, ಬೇವಿನ ಮರದ ಮೇಲೆ ಫುಲ್ ಎಲ್ಲ ವಾನರ ಸೈನ್ಯ ಕುಂತೈತೆ ಗೈಸ್. ಅಲ್ಲಿಗೆಲ್ಲ ಭಕ್ತಾದಿಗಳು ಬಂದು ಬಾಳೆಹಣ್ಣು ಕೊಡೋದು, ಸ್ವಲ್ಪ ಅವುಗಳ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಕೊಡ್ತಾ ಇದ್ದಾರೆ ಗಾಯ್ಸ್. ಇದಕ್ಕೆ ಮಾತ್ರ ಭಾಳ ಇಷ್ಟಪಡ್ತೀನಿ, ಯಾಕಂದರೆ ನಮ್ಮ ಜನ ಪ್ರಾಣಿಗಳ ನೋವನ್ನು ಅರ್ಥ ಮಾಡ್ಕೊಂಡ್ರಲ್ಲ, ಅದಕ್ಕೋಸ್ಕರ ಸಾರಿ ಒಂದು ಬಿಗ್ ಸೆಲ್ಯೂಟ್.
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಈಗ ಬನ್ನಿ ಗೈಸ್, ಈ ದೇವಸ್ಥಾನ ಸ್ವಲ್ಪ ಇತಿಹಾಸ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ಪಾಪರಾಯಿ ಕರೆಕ್ಟ್ ಇರುತ್ತೆ ತುಂಗಭದ್ರಾ ನದಿ ದಂಡೆಯಲ್ಲಿ ಗೈಸ್. ಅವಾಗ ಇಲ್ಲಿಗೆ ಹನುಮಂತ ಬಂದಿದ್ದಂತೆ, ಅದಕ್ಕೋಸ್ಕರ ಆತನ ನೆನಪಿಗಾಗಿ ಈ ದೇವಸ್ಥಾನ ಸ್ಥಾಪನೆ ಮಾಡ್ಯಾರ ಗೈಸ್. ಇಲ್ಲಿ ಬಂದ್ಬಿಟ್ಟು ನಾನು ಹಿಂದೆ ಕಾಣ್ತಾ ಇದೆಯಲ್ಲ, ಅದೇ ತುಂಗಭದ್ರಾ ನದಿ ಗೈಸ್. ತುಂಗಭದ್ರಾ ನದಿ ದಂಡೆಯಲ್ಲೇ ಈಗ ನಾವಿರೋದು. ಇಲ್ಲಿಗೆಲ್ಲ ಪೂರ್ತಿ ಮಳೆಗಾಲ ಇದ್ದಾಗ ಫುಲ್ಲು ನೀರು ಒಳಗಡೆ ಬರ್ತೈತಿ ಗೈಸ್. ಫುಲ್ ದಿಗ್ಬಂಧನ ಆದಂಗೆ ಆಗುತ್ತೆ ಗೈಸ್ ಇಲ್ಲೆಲ್ಲ. ಇದೇ ನೋಡ್ರಿ ಹೊಳೆ ಬಂದ್ಬಿಟ್ಟು ಫುಲ್ಲು ತುಂಗಭದ್ರಾ ನದಿಲಿ ಕಾಣುತ್ತಲ್ಲ ನಿಮ್ಮ ಕಣ್ಣು ಮುಂದೆ. ಇಲ್ಲಿಗೆಲ್ಲ ನೀರು ಬರುತ್ತೆ ಗೈಸ್, ಫುಲ್ಲು ದೇವಸ್ಥಾನದ ಒಳಗಡೆ ಹೋಗುತ್ತೆ ಮಳೆಗಾಲದಲ್ಲಿ ಫುಲ್ ನೀರು. ಈ ನೀರು ಅಷ್ಟು ನೀರು ಬರುತ್ತೆ ಗೈಸ್. ಹಾಗೆ ನೆಕ್ಸ್ಟ್ ನೋಡ್ರಿ ಈ ಸೇತುವೆ ಕಾಣ್ತಿದಲ್ಲ, ಇದೆ ಗೈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಗದಗ ಡಿಸ್ಟಿಕ್ಗೆ ಈ ಸೇತುವೆ ಕರೆಕ್ಟ್ ಇರೋದು. ಆ ಕಡೆ ಗದಗ ಡಿಸ್ಟಿಕ್, ಈ ಕಡೆ ಬಳ್ಳಾರಿ ಡಿಸ್ಟಿಕ್ ಗೈಸ್. ನನ್ನ ಹಿಂದೆ ಕಾಣ್ತಾ ಇರೋ ಬ್ರಿಡ್ಜ್ ಇದು ವೆರಿ ಸ್ಪೆಷಲ್. ಯಾಕಂದ್ರೆ ಇದು ಬಹಳ ಯೂಸಸ್ ಆಗಿದೆ ಗೈಸ್. ಅವಾಗ ನಮ್ಮ ಪೂರ್ವಜರೆಲ್ಲ ದೋಣಿ ಒಳಗೆ ಹೋಗ್ತಿದ್ರಂತ ಗೈಸ್ ತೆಪ್ಪ ತಗೊಂಡು. ಈಗ ಆ ಕಷ್ಟ ಇಲ್ಲ, ಸೀದಾ ಸರನ ಹೋದ ಸರನ ಬರೋದು. ಯಾಕಂದ್ರೆ ಈ ಕಡೆ ಬಂದ್ರೆ ಗದಗ ಡಿಸ್ಟಿಕ್, ಈ ಕಡೆ ಬಂದ್ರೆ ವಿಜಯನಗರ ಡಿಸ್ಟಿಕ್ ಗೈಸ್. ಈ ಸೇತುವೆನೇ ಗಡಿ ಹಂಚ್ಕೊಳಕ್ಕೆ ಸಹಾಯ ಮಾಡಿದೆ. ಹಂಗೆ ಈ ಸೇತುವೆ ಮೇಲಿಂತ್ರ ಭಾಳ ಸೈಕಾಗಿ ಕಾಣ್ತೈತಿ. ಬರ್ರಿ ನೋಡಿ ಬರ್ರಿ ಹೆಂಗ್ ಕಾಣ್ತೈತಿ ಮೇಲಿಂತ್ರ ಅಂತ. ಈಗ ತೋರಿಸ್ತೀನಿ ನೋಡ್ರಿ ಗೈಸ್, ಬರ್ರಿ. ನೋಡಿದ್ರಲ್ಲ ಗೈಸ್, ಮೇಲಿಂತ್ರ ಈ ಥರ ಈ ಬ್ರಿಡ್ಜ್ ವ್ಯೂ ಕಾಣುತ್ತೆ. ಇಲ್ಲಿ ಮಾತ್ರ ಸೈಕ್ ಅನ್ಕೊಳ್ರಿ ಇದು ವ್ಯೂ. ಹಾಗೆ ನೆಕ್ಸ್ಟ್ ಇಲ್ಲೆಲ್ಲ ಭಾಳ ಜನ ಫೋಟೋ ಶೂಟು ಹಾಗೆ ವಿಡಿಯೋಗ್ರಫಿ ಮಾಡ್ತಾರೆ ಗೈಸ್. ಭಾಳ ಚೆನ್ನಾಗಿ ಬರ್ತೈತಿ. ಹಂಗೆ ಟೆಂಪಲ್ ಕಾಣುತ್ತೆ ಅಲ್ಲಿಂತ್ರ. ಈಗ ಅಲ್ಲಿಗೆ ಹೋಗಿ ನೋಡೋಣ ಬರ್ರಿ ಟೆಂಪಲ್ ಯಾವ ರೀತಿ ಕಾಣುತ್ತಂತ. ಇಲ್ಲಿಂತ್ರ ವ್ಯೂ ನೋಡೋಣ ಬರ್ರಿ ಹೆಂಗೆ ಕಾಣ್ತೈತಿ ದೇವಸ್ಥಾನದ ವ್ಯೂ. ಮಸ್ತ್ ಕಾಣ್ತೈತಿ ಗೈಸ್. ಇದು ಬಂದ್ಬಿಟ್ಟು ಮುಂಡ್ರಿಗಿ ಟು ಹಡಗಲಿ ಗೈಸ್. ಈ ಕಡೆ ಅಂತ ಹಡಗಲಿ, ಈ ಕಡೆ ಅಂತ ಮುಂಡ್ರಿಗಿ. ಆಮೇಲೆ ಇದು ಹಿಂಗೆ ನಮ್ಮ ಊರಿಗೆ ಹೊಳೆ ಹೋಗ್ತಾ. ಈಗ ಭಾಳ ಕಮ್ಮಿ ಆಗೈತೆ ಹೊಳಿ, ಯಾಕಂದ್ರೆ ಮಳಿ ಇಲ್ಲ, ಬೆಳೆ ಇಲ್ಲ, ಮಳಿ ಇಲ್ಲ. ಅದಕ್ಕೋಸ್ಕರ ಫುಲ್ ನೋಡ್ರಿ ಹೊಳಿ ಇಲ್ಲಿ ಹೆಂಗೆ ಕಾಣುತ್ತಾ, ಇಲ್ಲಿ ಹೆಂಗೆ ಕಾಣುತ್ತಾ. ಹಂಗಾಗಿ ಇಲ್ಲಿ ಒಂದು ಫ್ಯಾಕ್ಟ್ರಿ ಐತೆ, ಅದನ್ನು ನೋಡ್ಬರ್ರಿ ಹೆಂಗೈತೆ ಅನ್ನೋದು. ಮಸ್ತ್ ಐತ್ರಿ ಇದು ವ್ಯೂ. ಇಲ್ಲಿಂದ ಜಗ್ಗಿ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ಇದಕ್ಕೋಸ್ಕರ ಈ ವ್ಯೂ ನೋಡಕ್ಕೆ ಬರ್ತಾರೆ. ಭಾಳ ಚಂದ ಐತಿ. ಈಗ ನೋಡ್ಬರ್ರಿ ಎಲ್ಲ ಗುಡ್ಡ ಪ್ರದೇಶ ನಡುವೆ ಕಪಾತ್ ಗುಡ್ಡನ ಐತಿ. ಇಲ್ಲಿ ಕಪಾತ್ ಗುಡ್ಡ ರೀ, ಅಲ್ಲಿಂದ ಇರೋದು ಏಕ ತೋರಿಸ್ಬರ್ರಿ. ಇದು ನೋಡ್ರಿ ಮ್ಯಾಲಿಂತ್ರ ವ್ಯೂ ಹೆಂಗೆ ಕಾಣ್ತೈತಿ ಪೂರ್ತಿ ನೋಡ್ರಿ. ಇದರ ನಾವು ಈ ಬ್ರಿಡ್ಜ್ ಮೇಲೆ ಇದೀವಿ ನೋಡ್ರಿ. ಇದೇ ಬ್ರಿಡ್ಜ್ ಇಲ್ಲಿ ಕೆಳಗ ಇದೇ ಐತಿ ಎಲ್ಲ ಮೇಲೆ ದೇವಸ್ಥಾನ ಗೈಸ್. ಇದು ಅಪ್ ಟು ಹಿಂಗೆ ಹಿಡಿದ ಈ ದಾರಿ ಹಿಡಿದು ನಮ್ಮೂರಿಗೆ ಹೋಗುತ್ತೆ ಸೀದಾ ಹೊಳಿ. ನೆಕ್ಸ್ಟ್ ನೋಡ್ರಿ ಇಲ್ಲೆಲ್ಲ ಬ್ರಿಡ್ಜ್ ಮೇಲೆ ಬಸ್ಸಿಗೆ ಓಡಾಡ್ತಾವ. ಹಂಗೆ ಹೊಳೆ ರೀತಿ ಕೆಳಗ ಇವನಪ್ಪ ಮೋಸ್ಟ್ ಎಷ್ಟು ನೋಡ್ರಿ. ಈಗ ಗಂಗಮ್ಮನ ಪೂಜೆ ಮಾಡಕ್ ಬಂದಾರ ನೋಡ್ರಿ. ನದಿ ಮೇಲೆ ಇರೋದ ಇದು ಶುಗರ್ ಫ್ಯಾಕ್ಟ್ರಿ ನೋಡ್ರಿ. ಇಲ್ಲಿ ಐತಲ್ಲ ಗಂಗಾವತಿ ಶುಗರ್ ಫ್ಯಾಕ್ಟ್ರಿ. ಆಮೇಲೆ ಅದರಿಂದ ಕಾಣತ್ತಲ್ರಿ ಅದೆಲ್ಲ ಹಿರಣ್ಣ ಗುಡ್ಡ, ಆಮೇಲೆ ಕಪಾತ್ ಗುಡ್ಡ ರೀ. ಇವೆರಡು ಜೇಂಟ್ ಆಗಿ ಅಲ್ಲಿ ಮುಟ್ಟತ್ರಿ. ಇದು ಕಪಾತ್ ಗುಡ್ಡದವ್ರಿಗೆ ಎಂಟಾಗುತ್ತಾ. ನೆಕ್ಸ್ಟ್ ನೋಡ್ರಿ ಇದೆಷ್ಟು ಇವತ್ತು ಇಲ್ಲಿ ಒಂದು ಮೇಲೆ ಒಂದು ಯಾರೆಲ್ಲ ಗೊತ್ತಲ್ಲ ಸುರೇಶ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈಗ ಕೆಬಿ ಆಗೈತಿ. ನೆಕ್ಸ್ಟ್ ಪ್ರೌಡ್ ಫೀಲ್ ಆಗತ್ತೆ. ನಮಗೆ ಪ್ರೌಡ್ ಫೀಲ್ ಆಗತ್ತೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಇಲ್ಲಿ ವಿಡಿಯೋ ಮಾಡಕ್ ಬಂದಿದ್ದೆ. ಹಂಗ ಬಂದ ಏನೋ ಬಹಳ ಸಾಗಿತ್ತು ನೋಡಿದ್ದಿಲ್ಲ ಈ ಗಂಡ. ಕಂಗ್ರಾಚುಲೇಷನ್ಸ್. ಜಾಸ್ತಿ ಹುಡುಗ ಆದ್ರೆ ಆಗೈತಲ್ರಿ. ನೋಡ್ರಿ ಪಾರ್ಟಿ ಕೊಡ್ತಾರೆ ಸಿಕ್ಕ ಮಾತಾಡ್ಸಲಿ. ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ನೋಡ್ರಿ ನಮ್ಮ ದೋಸ್ತ್ ನಮ್ಮ ಕರ್ಕೊಂಬಂದ ಟೀ ಕುಡಿಯಾಕ ಫುಲ್. ಈ ಬ್ರಿಡ್ಜ್ ದಾಟಿ ಬಂದಿವ್ರಿ. ಇದು ಬ್ರಿಡ್ಜ್ ಅಂತ ನೋಡ್ರಿ. ಟೀ ಕುಡಿಯಕ್ ಬಂದ್ವಿ. ಇದ ಟೀ ಮೇಲೆ ಮುಗಿಸ್ತೀಯ ಮತ್ತೆ ಯಾರು ಕುಡಿಸ್ತೀಯಪ್ಪ ಪಾರ್ಟಿ? ನೋಡ್ರಿ ಗಲಚ್ಚ ಗಲಚ್ಚ
ಫೈನಲ್ ಗೈಸ್ ಅಲ್ಲೆಲ್ಲ ನಮ್ಮ ದೋಸ್ತನ ಮೀಟ್ ಆಗಿ ಹಾಗೆ ಟೀ ಎಲ್ಲ ಕುಡಿದು ನೆಕ್ಸ್ಟ್ ಬಂದಿದ್ದೆ ಮನೆಗೆ. ಇವತ್ತಿನ ಲಾಗ್ ಇಷ್ಟೇ ಗೈಸ್. ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಕೆ ಇಷ್ಟಪಡ್ತೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ಲಾಗ್ ಮುಗಿಸ್ತೀನಿ. ಬಾಯ್, ಟೇಕ್ ಕೇರ್ ಗೈಸ್.